ಹರಿ ಓಂ ನಮಸ್ಕಾರ. ಇವತ್ತೊಂದು ಸೌತೆಕಾಯಿನ ಬಳಸಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಈ ಬೇಕಾಗಿರುವಂಥದ್ದು ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಈರುಳ್ಳಿ, ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ತೆಂಗಿನ ತುರಿ, 2 ಹಸಿಮೆಣಸು, ಒಂದು ಚಮಚದಷ್ಟು ಜೀರಿಗೆ, ಹಾಗೆ ಕರ್ಬೇವಿನ ಸೊಪ್ಪು. ನಾವು ಈರುಳ್ಳಿನ ಹೆಚ್ಕೊಂಡು ಸೌತೆಕಾಯಿ ತುರಿಯನ್ನು ತುರ್ಕೊಂಡು ಮಾಡೋಣ ಬನ್ನಿ. ಸೌತೆಕಾಯಿನ ಸುತ್ಕೊಂಡ್ಬರೋಣ. ಸಿಪ್ಪೆ ಸಮೇತ ಹಾಕಿ ಚೆನ್ನಾಗಿರುತ್ತೆ. ತುಂಬ ಬಲ್ತಿದ್ರೆ ಮಾತ್ರ ತೆಗೆದ್ಬಿಡಿ ಸಿಪ್ಪೆ ಮತ್ತು ಬೀಜನ. ಇದರ ಜೊತೆಗೆ ನಾವು ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸಿ ಕಲಸಿಟ್ಬೇಡ. ಕೊನೆಯಲ್ಲಿ ಈರುಳ್ಳಿ ಸೇರಿಸೋಣ, ಯಾಕಂದರೆ ಅದು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಸೇರಿಸಿದಾಗ ನೀರು ಬಿಡುತ್ತೆ. ಈರುಳ್ಳಿಯನ್ನು ಆಮೇಲೆ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಇಟ್ಕೊಂಡಂತ ಉಪ್ಪು, ಸಕ್ಕರೆ, ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಸೇರಿಸ್ಬಿಡ್ತೀವಿ. ಸ್ವಲ್ಪ ನೀರು ಬಿಡುತ್ತೆ ಅದು, ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಕಲಿಸ್ಬೇಡ. ಇದೆಷ್ಟು ರಸ ಅಕ್ಕಿ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕಿ ಕಲಸಿ. ಚೆನ್ನಾಗಿ ಮಿಶ್ರ ಆಗಿದೆ ಸೌತೆಕಾಯಿ ಇದೆಲ್ಲ. ನಾವು ಸಕ್ಕರೆ ಬದಲು ಬೆಲ್ಲವನ್ನು ಕೂಡ ಪುಡಿ ಇದ್ದರೆ ಸೇರಿಸ್ಕೋಬೋದು. ಇಲ್ಲಿ ಸಕ್ಕರೆನ ಸೇರಿಸ್ಕೊತೀವಿ. ಇಟ್ಕೊಂಡಂತಹ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಒಂಚೂರು ಕರಿಬೇವಿನ ಸೊಪ್ಪು, ಇದನ್ನು ಕೈಯಲ್ಲಿ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ನಾವು ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಈ ಚಿಕ್ಕ ಎಲೆ ಸೌಟಲ್ಲಿ 3 ಸೌಟು ಹಾಕ್ಕೊಂಡಿದ್ದೀನಿ. ಅದು ಕಲಸಿ 1 ನಿಮಿಷಕ್ಕೆ ಮತ್ತೊಂದು ಚೂರು ನೀರು ಬಿಟ್ಟಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಇನ್ನೊಂದು ಚೂರು ಹಿಡಿಯುತ್ತೆ. ಎಸ್, ಸಾಕು ಅನಿಸುತ್ತೆ ಇಷ್ಟು. ಇದನ್ನು ತಟ್ಟಲಿಕ್ಕೆ ನಮಗೆ ಎಣ್ಣೆ ಬೇಕು. ಎಣ್ಣೆ ಹಚ್ಕೊಂಡು ತಟ್ಟಿ ಬೇಯಿಸುವಂಥದ್ದು. ನೋಡಿ, ಕಲಿಸ್ತಾ ಇನ್ನೊಂದು ಚೂರು ಹಿಟ್ಟು ಕಡಿಮೆ, ನೀವು ಮತ್ತೊಂದು ಚೂರು ನೀರು ಬಿಟ್ಕೊಂಡಿದೆ. ಇನ್ನೊಂದು ಚೂರು ಹಿಟ್ಟನ್ನು ಮತ್ತೆ ಬೇಯಿಸಿ. ಒಂದೇ ಅಂದರೆ ಈ ಅಕ್ಕಿ ರೊಟ್ಟಿಯನ್ನು ನಾವು ಮಾಡಿ ತಕ್ಷಣ ತಿಂದರೆ ಚೆನ್ನಾಗಿರುತ್ತೆ. ನಮ್ಗೆ ಅಕಸ್ಮಾತ್ ಇಡಬೇಕು ಅಂತ ಅನಿಸಿದ್ರೆ ಏನು ಸೌತೆಕಾಯಿ ರಸ ಇದೆ ಅದನ್ನು ಕುದಿಸಿ ಬೇಕಾದ್ರೆ ನಾವು ಮಾಡಿದ್ರೆ ಸ್ವಲ್ಪ ಮೆತ್ತಗೆ ಬರುತ್ತೆ ಇನ್ನೊಂಚೂರು. ನೋಡಿ, ಅದ ಸರಿ ಇದೆ ಇದು. ಇದನ್ನು ತಟ್ಕೊಂಡು ರೊಟ್ಟಿಯನ್ನು ಮಾಡಿ ಇದಕ್ಕೊಂಚೂರು ಎಣ್ಣೆಯನ್ನು ಹಾಕ್ಕೊಳ್ತೀನಿ. 1-2 ಸ್ಪೂನಷ್ಟು ಎಣ್ಣೆ. ಒಂದು ಸೌತೆಕಾಯಿ ರೊಟ್ಟಿಗೆ ಒಂದು ಚಟ್ನಿಯನ್ನು ಮಾಡಲಿಕ್ಕೆ ನಾನು ಒಂದು 3-4 ಚಮಚದಷ್ಟು ಹಸಿ ತೆಂಗಿನ ತುರಿ,
ಒಂದೇ ಒಂಚೂರು ಹುಣಸೆಹಣ್ಣು, 2 ಹುರ್ಕೊಂಡಿರೋಂತಹ ಹಸಿಮೆಣಸು, ಹುರ್ಗಡ್ಲೆ ಒಂದೆರಡು ಸ್ಪೂನಷ್ಟು, ಒಂಚೂರು ಉಪ್ಪು, ಚೂರು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಶೇಂಗಾ ಬೀಜ ಚಟ್ನಿ ಕೂಡ ಬಹಳ ಚೆನ್ನಾಗುತ್ತೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಇವತ್ತು ಹುರ್ಗಡ್ಲೆ ಹಾಕಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಈಗ ರುಬ್ಬಿರೋ ಚಟ್ನಿಯನ್ನು ಒಂದು ಬೌಲ್ಗೆ ತಗೊಂಡ್ಬಿಡೋಣ. ಚಟ್ನಿ ರೆಡಿಯಾಗಿದೆ. ಈಗ ಹಂಚನ್ನು ಕಾಯಲಿಕ್ಕೆ ಇಟ್ಟು ರೊಟ್ಟಿಯನ್ನು ಮಾಡೋಣ. ಈಗ ರೊಟ್ಟಿಯನ್ನು ಮಾಡ್ಕೊಳ್ಳಿಕ್ಕೆ ಕೈಗೆ ಒಂಚೂರು ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ಹಿಟ್ಟನ್ನು ತಗೊಳ್ಬೇಕು. ನಮಗೆ ಎಷ್ಟು ದಪ್ಪದ ರೊಟ್ಟಿ ಬೇಕು ಅನ್ನೋದ್ರ ಮೇಲೆ ನಾವು ಹಿಟ್ಟನ್ನು ತಗೊಳ್ಬೇಕು. ಈಗ ನಾನು ಹೋಳಿಗೆ ಮಾಡುವಂಥ ಹಾಳೆಗೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಇದಕ್ಕೆ ತಟ್ಟಬೇಡ. ಸೌತೆಕಾಯಿ ಎಣ್ಣೆ ರೊಟ್ಟಿ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಸೌತೆಕಾಯಿ ರೊಟ್ಟಿ ಅಂತ ಹೇಳ್ಬೋದು. ಈರುಳ್ಳಿ ಇಲ್ಲದೆ ಹಾಗೆ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ಸ್ವಲ್ಪ ಸಿಹಿ ಜಾಸ್ತಿ ಹಾಕೊಳ್ಬೇಕು, ರುಚಿಯಾಗಿರುತ್ತೆ. ಈಗ ನಾವು ಇಟ್ಕೊಂಡಂತಹ ಬಾಣಲೆ ಕೂಡ ಕಾದಿದೆ. ಇಲ್ಲೊಂದು ಇನ್ನೊಂದು ತೂತವನ್ನು ಎಣ್ಣೆ ಎಲ್ಲ ಕ್ಲೀನಾಗಿ ಒಳಗಡೆ ಹೋಗುತ್ತೆ ಅಂತ. ಈಗ ಇದನ್ನು ಸಮೇತ ಬಾಣಲೆ ಮೇಲೆ ಹಾಕೋ. ತುಂಬ ತೆಳು ಹಾಕಿದ್ರೆ 1 ನಿಮಿಷ ಬಿಟ್ಟು ಎತ್ತಬಹುದು. ಯಾವುದೇ ಕಾರಣಕ್ಕೂ ಈ ಶೀಟ್ ಏನು ಸಮಸ್ಯೆ ಆಗಲ್ಲ. ಮೇಲ್ಗಡೆ ಇನ್ನೊಂಚೂರು ಎಣ್ಣೆ. ನೋಡಿ, ಒಂದು ಕಡೆ ತಿರುವು ಹಾಕಿ ಈಗ ಬೇಯಿಸ್ತಾ ಇದ್ದಾರೆ. ಈ ರೊಟ್ಟಿಗಳು ಉಬ್ಬೋದಿಲ್ಲ, ಹಾಗೆ ಇರ್ತವೆ.
ಇದನ್ನು ನಾವು ಬೆಣ್ಣೆ ತುಪ್ಪ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಹಾಗೇ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ. ಸೌತೆಕಾಯಿ ಕೋಸಂಬರಿ ಮಾಡ್ಕೊಳ್ಳೋ ಬದಲು ಇಡ್ಲಿ ಮಾಡ್ಕೋಬೋದು, ತಾಲಿಪಟ್ಟು ಮಾಡ್ಬೋದು, ರೊಟ್ಟಿಗಳು ಮಾಡ್ಬೋದು, ಶೇವ್ ಮಾಡ್ಬೋದು. ಹಲವಾರು ರೀತಿಯಲ್ಲಿ ನಾವು ಅದನ್ನು ಬಳಸ್ಕೋಬೋದು ವಸ್ತುವನ್ನು. ಚಮಚದಲ್ಲಿ ಎಣ್ಣೆ ಮಾಡಿದ್ರು ನಾವು ಉಲ್ಟಾ ಇಟ್ಕೊಂಡ್ಬಿಟ್ಟು ಮಾಡ್ತೀನಿ. ಜಾಸ್ತಿ ಎಣ್ಣೆ ತಗೊಳ್ಳಲ್ಲ ಅದು. ಅಲ್ಲಲ್ಲಿ ಒಂದೊಂದು ತೂತ. ಹೀಗೆ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೋಬೇಕು. ಕೆಲವರು ಇದನ್ನು ಬಟ್ಟೆಯನ್ನು ಹಸಿ ಮಾಡಿ ಹಸಿ ಬಟ್ಟೆಯ ಮೇಲೆ ತಟ್ಟಿ ಮತ್ತೆ ಮೇಲೆ ಹಾಕಿ ಮೇಲಿನ ಒಂಚೂರು ನೀರು ಒರೆಸಿ ಎತ್ತುತ್ತಾರೆ. ಬಾಳೆಹಣ್ಣು ಎಲೆ ಇದ್ದರೆ ಬಹಳ ಅನುಕೂಲ. ಬಾಳೆ ಎಲೆಯಲ್ಲಿ ಬಹಳ ಚೆನ್ನಾಗಿರುತ್ತೆ, ಅದರ ಘಮ ಕೂಡ ಭಾಳ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ನಮ್ಗಿಲ್ಲಿ ಬಾಳೆ ಎಲೆ ಅಪರೂಪ. ಹಬ್ಬದಲ್ಲಿ ಮಾತ್ರ ತಂದ್ಕೊಂಡಿರ್ತೀವಿ, ಬಾಕಿ ದಿವಸದಲ್ಲಿ ವಿಷಯ ಸಿಗತ್ತೆ, ಸಿಗಲ್ಲ ಅಂತಿಲ್ಲ. ಬೆಂಗಳೂರಿನಲ್ಲೇ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗತ್ತೆ. ಅದಕ್ಕೆ ಹಾಗೆ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪಿನ ಚಟ್ನಿ.